ಕುಸಮ್ಮ ಶಮ್ಮು ಶೆಟ್ಟಿ ಈ ಮಗು ತಾಯಿ ಮಗು ಸ್ಮಾರಕ ತಾಯಿ ಮಗು ಆಸ್ಪತ್ರೆಗೆ ಆಯೋಗದ ವತಿಯಿಂದ ನಾವು ನಮ್ಮ ಗೌರವಾನ್ವಿತ ಸದಸ್ಯರಾದ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಭೇಟಿ ನೀಡಿದ್ವಿ. ಕಟ್ಟಡ ಬಹಳ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ಪಾಪ ಕಟ್ಟಿದಂತವರಿಗೆ ಆಯೋಗದ ಪರವಾಗಿ ಅವರ ಕುಟುಂಬಕ್ಕೆ ಹಾರ್ದಿಕ ಧನ್ಯವಾದ ಮತ್ತು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಯಾಕಂದ್ರೆ ಇಂಥ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಬಡವರಿಗಾಗಿ ಮಕ್ಕಳಿಗಾಗಿ ಒಳ್ಳೆಯ ಕಲ್ಪನೆ ಇಟ್ಕೊಂಡು ಆಸ್ಪತ್ರೆ ನಿರ್ಮಿಸಿಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸುಪ್ರದಿ ಬಂದ ಮೇಲೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಜನರಿಗೆ ಮತ್ತು ಮಕ್ಕಳಿಗೆ ಸದುಪಯೋಗ ಆಗಬೇಕು. ಹೀಗಾಗಿ ಆ ಒಂದು ದಿಶೆಯಲ್ಲಿ ಆಯೋಗ ಮತ್ತು ಸರ್ಕಾರ ಬಯಸುತ್ತೆ. ಇವತ್ತಿನ ದಿವಸ ನಾವು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿ NRC ಕೇಂದ್ರನೇ ಇಲ್ಲ. ಅಂದ್ರೆ ಅಪೌಷ್ಟಿಕತೆಯಿಂದ ಬಳಲ್ತಕ್ಕಂಥ ಮಕ್ಕಳಿಗೆ ಸಮಾಜದಲ್ಲಿ ಮತ್ತೆ ಮುಖ್ಯವಾಗಿ ಬರ್ಲಕ್ಕಂತ ಒಂದು ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಕಡೆ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಕಡೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಇದೆ. ಇಲ್ಲಿ 4 ವರ್ಷ ಆಯ್ತು ಈ ಒಂದು ಆಸ್ಪತ್ರೆ ಸರ್ಕಾರದ ಸುಪ್ರದಿಗೆ ಬಂದ ಮೇಲೆ ಇನ್ನೂ ಸಹಿತ ಇಲ್ಲಿ ಆರಂಭಿಸ್ಲಿಕ್ಕೆ ಕ್ರಮ ಕೈಗೊಂಡಿಲ್ಲಲ್ಲ. ಇದು ಬಹಳ ಒಂದು ಬೇಸರದ ಸಂಗತಿ. ಇಲ್ಲಿ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ACH ಅವರು, ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇವರೆಲ್ಲರೂ ಸೇರಿ ಇದನ್ನು ಇಲ್ಲಿ ಆರಂಭಿಸಬೇಕಾಗಿತ್ತು. ಯಾವ ಕಾರಣಕ್ಕೆ ಆರಂಭಿಸಿಲ್ಲ ಅನ್ನೋದ್ರ ಬಗ್ಗೆ ನಾವು ಇವತ್ತ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತಿದ್ವಿ. ಈಗಾಗಲೇ ನಮ್ಮ NRCಯ ಸ್ಟೇಟ್ ಡೆಪ್ಟಿ ಡೈರೆಕ್ಟರ್ ಕಬಡ್ಡಿ ಮೇಡಮ್ ಅವರಿಗೆ ಮಾತಾಡಿದ್ದೇನೆ. ಇವತ್ತು ಸಂಜೆ ಒಳಗೆ ಇವತ್ತಿನ ದಿವಸ ಕುಂದಾಪುರದಲ್ಲಿದ್ದಂಥ ಜಿಲ್ಲಾ ಆಸ್ಪತ್ರೆ NRC ಯೂನಿಟ್ ಇಲ್ಲಿ ಶಿಫ್ಟ್ ಮಾಡಬೇಕು. ತಾಲೂಕು ಕೇಂದ್ರಗಳಿಗೆ ಹೊಸದಾಗಿ ಈಗಾಗಲೇ ಒಂದು ಹೊಸದಾಗಿ ಘೋಷಣೆ ಮಾಡಿದ್ದಾರೆ. ಅದು ಪುನಃ ಅಲ್ಲಿ ಕುಂದಾಪುರಕ್ಕೆ ವ್ಯವಸ್ಥೆ ಮಾಡಬೇಕು. ಒಟ್ಟಾರೆಯಾಗಿ ಉಡುಪಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಯಲ್ಲಿ, ತಾಯಿ ಮಗು ಆಸ್ಪತ್ರೆಯಲ್ಲಿ ಮಕ್ಕಳ ಅಪೌಷ್ಟಿಕ ಪುನಶ್ಚೇತನ ಘಟನಾ ಆರಂಭಿಸಲಿಕ್ಕೆ ಆಯೋಗ ಬಹಳ ಎಲ್ಲಾ ರೀತಿಯ ಅದನ್ನು ನಿರ್ವಹಿಸುವ ಮೂಲಕ ಮೇಲುಸ್ತರಿ ಮಾಡುವ ಮೂಲಕ ಆರಂಭಿಸಲಿಕ್ಕೆ ಎಲ್ಲ ರೀತಿಯ ಕ್ರಮ ವಹಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ಮಕ್ಕಳ ಒಂದು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ್ಮೇಲೆ ಮಗು ಬಂದಂತ ಸಂದರ್ಭದಲ್ಲಿ ಅದು ಪ್ರತಿಯೊಂದು ಮಗುವಿನ ಹೆಸರು, ತಾಯಿ ಹೆಸರು ಅದನ್ನು ದಾಖಲೆ ಮಾಡ್ತಕ್ಕಂಥದ್ದು, ಆ ದಾಖಲೆ ಮಾಡಿದ ಮೇಲೆ ಮಗುವಿನ ವೈದ್ಯಕೀಯ ಉಪಚಾರ ಮಾಡ್ತಕ್ಕಂಥದ್ದು ಅದು ಒಂದು ವ್ಯವಸ್ಥೆ ಇದೆ. ಆದ್ರೆ ಇಲ್ಲಿ ನಾನು ಈಗಾಗಲೇ ಒಂದೆರಡು ಕೇಸ್ ನೋಡಿದೆ. ಅವರು ಬರೀ ಡಿಟೇಲ್ಸ್ ಬರ್ದಿದ್ದಾರೆ, ಅದ್ರ ಹಿನ್ನೆಲೆ ಬರ್ದಿದ್ದಾರೆ. ಬಟ್ ಆ ಮಗುವಿನ ಹೆಸರು, ತಾಯಿ ಹೆಸರು, ತಂದೆ ಹೆಸರು, ಯಾವುದೇ ರೀತಿಯ ವಿಳಾಸ ಕೂಡ ಅದರಲ್ಲಿ ಮೆನ್ಷನ್ ಮಾಡಿಲ್ಲ. ಏನಾಗುತ್ತೆ, ಏನೋ ಮಿಸ್ ಆಗಿ ಒಂದು ಮಗುವಿಂದ ಮತ್ತೊಂದು ಮಗುವಿಗೆ ಅಲ್ಲಿ ಏನಾದ್ರೂ ಹೆಸರು ಬೇರೆ ಬರ್ದ್ ಬಿಟ್ರೆ ಒಂದು ಮಗುವಿಗೆ ವೈದ್ಯಕೀಯ ಉಪಚಾರ ಮಾಡ್ಬೇಕಾದಂತ ಮೆಡಿಸಿನ್ ಕೊಡ್ಬೇಕಾದಂಥದ್ದು ಮತ್ತೊಂದು ಮಗುವಿನ ಹೆಸರಿತ್ತು ಆ ಮಗು ಕೊಟ್ಬಿಟ್ರೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಅನಾವಶ್ಯಕ ಅನಾರೋಗ್ಯಕ್ಕೆ ಆ ಮಗು ತುತ್ತಾಗುತ್ತೆ. ಹೀಗಾಗಿ ವೈದ್ಯರ ಬಗ್ಗೆ ಇಡೀ ಸಮಾಜದಲ್ಲಿ, ದೇಶದಲ್ಲಿ ವೈದ್ಯ ನಾರಾಯಣ ಇದೆ ಅಂತೇಳಿ ಗೌರವ ಇದೆ. ಆ ಗೌರವ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ವೈದ್ಯರು ಮಾಡ್ತೀವಿ. ನಾನು ಬಂದ ತಕ್ಷಣ ಕೇಳಿದೆ ಎಷ್ಟು ಮಕ್ಕಳು ಇದ್ದಾರೆ SNC-ನಲ್ಲಿ, ಎಷ್ಟು ವಾರ್ಮರ್ ಇದೆ ಅಂತ ಕೇಳಿದಾಗ 3 ಮಕ್ಕಳಿಗೆ ನಾವು ಇವತ್ತು ಶಿಫ್ಟ್ ಮಾಡಕ್ ಹೇಳಿದ್ದೀವಿ, ಮಾಡಕ್ ಹೇಳಿದ್ವಿ ಅಂತ ನಮ್ಮ ಪೀಡಿಯಾಟ್ರಿಷಿಯನ್ ಹೇಳಿದ್ರು. ಅಲ್ಲಿದ್ದಂತ ನರ್ಸ್ ಮಾಡಿದೀವಿ ಅಂತ ಹೇಳಿದ್ರು. ಮಾಡಿದಿಲ್ಲದ ಮಾಡಿ ಡಿಸ್ಚಾರ್ಜ್ ತೋರ್ಸ್ ಅಂದಾಗೆ ಇಲ್ಲ ನಾವು ಆಮೇಲೆ ಬರಿತೀವಿ ಅಂತಾರೆ. ಅಂದ್ರೆ ಒಂದು ಸರ್ಕಾರಿಯ ವ್ಯವಸ್ಥೆಯಲ್ಲಿ ಒಂದು ಆಸ್ಪತ್ರೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ದಾಖಲೆ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಸಹಿತ ಮಾಹಿತಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಆಮೇಲೆ ಪ್ರತಿಯೊಂದು ಇಂಥ ಹಿಂದುಳಿದ ಪ್ರದೇಶದ ಜಿಲ್ಲಾ ಕೇಂದ್ರಗಳಿಗೆ, ತಾಲೂಕು ಕೇಂದ್ರಗಳಿಗೆ ಹೋದಲ್ಲಿ KMC ವಾರ್ಡ್ ಇರುತ್ತೆ, ಕಾಂಗ್ರೂ ಮದರ್ ಕೇರ್. ಇವತ್ತಿನ ದಿವಸ ತಾಯಂದ್ರಿಗೆ ಕೆಲವೊಬ್ಬರಿಗೆ ಎದೆ ಹಾಲು ಯಾವ ರೀತಿ ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊರತೆ ಇದೆ. ಆ ಒಂದು ಮಾಹಿತಿ ಕೊರತೆಯನ್ನು ಅವರಿಗೆ ಯಾವ ರೀತಿ ಹಾಲು ಉಣಿಸ್ಬೇಕು ಅನ್ನೋದೇ ಮಾಹಿತಿ ಕೊಡ್ತಕ್ಕಂಥದ್ದು, ಮತ್ತೆ ಅವರು ಯಾವ ಭಂಗಿಯಲ್ಲಿ ಅವರು ಹಾಲು ಉಣಿಸ್ಬೇಕು ಅನ್ನೋದ್ರ ಬಗ್ಗೆ ರಿಮೈಂಡಿಂಗ್ ಇರ್ತಕ್ಕಂಥ ಬೆಡ್ ಕಾಟ್ ಇರಬೇಕು, ಆ ವ್ಯವಸ್ಥೆ ಸ್ಪೆಸಿಫಿಕ್ ಆದಂತ ವ್ಯವಸ್ಥೆ ಇರಬೇಕು. KMC ವಾರ್ಡೇ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನರಿಗೆ ಗೊತ್ತಿಲ್ಲ, ಅದ್ರ ಕಲ್ಪನೆನೇ ಗೊತ್ತಿಲ್ಲ. ಹೀಗಾದ್ರೆ ಬಹಳ ಇದು ಆಯೋಗ ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಒಂದು ಜಿಲ್ಲಾ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಆಸ್ಪತ್ರೆ ಮುಖ್ಯಸ್ಥರಿಗೆ ಸಂಬಂಧಪಟ್ಟಂತ ವ್ಯವಸ್ಥೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊರತೆ ಇದೆ. ಅಂದ್ರೆ ಅದು ಯಾವ ರೀತಿ ವ್ಯವಸ್ಥೆ, ಸರ್ಕಾರ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ರು, ಇಷ್ಟೆಲ್ಲ ಯೋಜನೆ ತಂದರೂ ಸಹಿತ ಜನರಿಗೆ ಮುಕ್ತಾ ಇಲ್ಲ ಅನ್ನೋದು ಬಹಳ ಮುಖ್ಯ ಸಂಗತಿ ಇದೆ. ಹೀಗಾಗಿ ಇವೆಲ್ಲ ಆಯಾಮಗಳನ್ನು, ಎಲ್ಲ ವಿಷಯಗಳನ್ನು ಇವತ್ತು ಮಧ್ಯಾಹ್ನದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ DC ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀವಿ. ಅವರೆಲ್ಲ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅದನ್ನ ಸೂಕ್ತ ಕ್ರಮ ಕೈಗೊಳ್ಳಿಕ್ಕೆ ಆಯೋಗ ಶಿಫಾರಸು ಅದನ್ನು ಕುಂದಾಪುರದಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆ NRC ಯೂನಿಟ್ ಅನ್ನು ವಾಪಸ್ ಇವತ್ತೇ ಕೊಡ್ಬೇಕಂತ ಇವತ್ತು ದಯವಿಟ್ಟು ಆರ್ಡರ್ ಮಾಡಿ. ಅದು ಕುಂದಾಪುರ ಆಮೇಲೆ ನೆಕ್ಸ್ಟ್ ಅದು ಕಂಟಿನ್ಯೂ ಮಾಡಕ್ ಹೇಳಿ ಇವತ್ತು ಸಂಜೆವರೆಗೆ ಆರ್ಡರ್ ನಾನು ನಿರೀಕ್ಷೆ ಮಾಡ್ತೀನಿ. ನಿಮ್ದು ಆರ್ಡರ್ ಉಡುಪಿಯಲ್ಲಿ ಬಂದ್ಮೇಲೆ ನಾವು ಉಡುಪಿ ಬಿಡ್ಬೇಕಷ್ಟೇ. ದಯವಿಟ್ಟು ನಮ್ದು ಹಂಬಲ್ ರಿಕ್ವೆಸ್ಟ್.